ನಾವು ಗಣಪತಿನ ಕೂರಿಸ್ತಾ ಇದೀವಿ. ಬೇಡ ಬಿಡಿ, ನಿಂತ್ಕೊಂಡಿರ್ಲಿ. ಅದರಿಂದ ನಿಮ್ಗೇನ್ ತೊಂದ್ರೆ? ಮನೋಜ್ ಎಂಬ ಯುವಕ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಪೀಸ್ ಎಂಬ ಪದದ ಅರ್ಥ ಕೇಳಿದ್ದಕ್ಕೆ ಇದ್ರೆ ಅವನಮ್ಮ ನೆಮ್ಮದಿಯಾಗಿ ಇರಬೇಕು ಎಂದು ಬರೆದಿದ್ದಾನೆ. ಒಬ್ಬ ಫೇಲ್ ಆಗಿರ್ತಾನೆ. ಸೊ ಅವನು ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕು ಅಂತ ಹೋಗ್ತಾನೆ. ಅಂದ್ರೆ ತುಂಬಾ ಸಿಂಪಲ್ ಲೈನಲ್ಲಿ ಹೇಳ್ಬೇಕು ಅಂದ್ರೆ, ಸೊ ಅವ್ನು ಇನ್ನೇನ್ ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕು, ಅವಾಗ ಅಣ್ಣವ್ರು ಕಾಲ್ ಮಾಡ್ತಾರೆ. ಅಣ್ಣವ್ರು ಸೊ ಕಾಲ್ ಮಾಡಿ, ಯಾಕಪ್ಪ ನೀನು 10th ತಾನೇ ಫೇಲ್ ಆಗ್ತಿರೋದು, ನಾನು 4 ಅಷ್ಟೇ ಓದಿರೋದು, ಸೊ ನೀನ್ ಯಾಕೆ ಮಾಡ್ಕೊಂತೀಯ ಅಂತ. ಇವನ್ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ಅಷ್ಟ್ರಲ್ಲಿ ಸಚಿನ್ ತೆಂಡೂಲ್ಕರ್ ಕಾಲ್ ಮಾಡ್ತಾನೆ, ನಾನು 10th ಫೇಲ್, ನೀನ್ ಯಾಕೆ ಇದು ಅಂತ. ಸೊ ಆ ರೀತಿ ಇರಲ್ಲ, ಇದು ಇವ್ರು ಹೆಂಗೆಲ್ಲ ಕಾಲ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅಷ್ಟರಲ್ಲಿ ಅವ್ರ ಅಪ್ಪನೇ ಕಾಲ್ ಮಾಡ್ತಾರೆ. ಅವ್ರಪ್ಪ ಮಿಮಿಕ್ರಿ ಆರ್ಟಿಸ್ಟ್ ಇರ್ತಾರೆ. ಏನ್ ಬರೋ ಕಂಟೆಂಟ್ ಇಲ್ದಿರೋ ಒಂದು ವಿಡಿಯೋ ಎತ್ತಿಕ್ಕಿದ್ದಾಳೆ. ಇದನ್ನ ಜನ ನೋಡ್ಬೇಕನ್ಬಿಟ್ಟು ಅವಳು ತಿಕ್ಕನ ಝೂಮ್ ಮಾಡಿ ತೋರಿಸ್ತಾ ಇದ್ದಾಳೆ. ಯಾಕೆ ಯಾವಾಗ್ಲೂ ಮದರ್ ಟಂಗ್ ಅಂತಾರೆ, ಫಾದರ್ ಟಂಗ್ ಅಂತ ಯಾಕನ್ನಲ್ಲ ಅಂತ. ಅಮ್ಮ ಅಪ್ಪಂಗ್ ಮಾತಾಡಕ್ಕೆ ಬಿಟ್ಟಿಲ್ಲ. ಊರುಗಳ್ತಾವ ಕೊಳಗಳ ಮೇಲೆ ಮಕಗಳು ತೊಳೆಯಕ್ ಹೋದಾಗ ಯಾವನ ಪಾಪ್ ಮಂಡ್ಯ ಮಗನ ಬಾಲನ್ ಚಿಪ್ಪೆಗಳು ಹಾಕ್ಬಿಟ್ಟು ಅದನ್ನ ಜಾರ್ ಬಿಟ್ಬಿಟ್ಟು ಕಾಯಿಗಳಿಗೆ ತಿರ್ಕೊಂಡ್ಬಿಟ್ಟು ಸವೇ ಗುಡ್ಡೆ ನಂಗೊಂದ್ ಚಾನ್ಸ್ ಕೊಡ್ತಾ ಪಿಕ್ಚರ್ ಅಲ್ಲಿ. ಗುಡ್ಡೆ ಆಕ್ಟಿಂಗು ಫೈಟಿಂಗ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಿ ನಾವು. ನೋಡಿ, ಕೋಳಿ ಹುಂಜಗಳನ್ನ ಬಂಧಿಸಿಟ್ಟಿದ್ದಾರೆ ಕೊಪ್ಪಳ ಪೊಲೀಸರು. ಕೊಪ್ಪಳದ ಕಾರಟಗಿ ಪೊಲೀಸರು ಮಾಡಿಕೊಂಡಿರುವಂತಹ ಎಡವಟ್ಟಿದು. ಕೋಳಿ ಕಾಳಗದ ಹಿನ್ನೆಲೆಯಲ್ಲಿ 3 ಕೋಳಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಹಿಂಗಿದೆ ನೋಡಿ, ಕಾಮಿಡಿ ಅನ್ಬೇಕು ಅಥವಾ ಅವ್ರಿಗೆ ಅಷ್ಟು ಮಟ್ಟಿಗೆ ಆಕ್ರೋಶ ಇತ್ತು. ಇಲ್ಲಿ ಆಗ್ತಿದ್ದ ಕೋಳಿ ಕಾಳಗ ನಡೀತಾ ಇತ್ತಂತೆ. ಪೊಲೀಸರನ್ನ ಕಂಡು ಕೂಡಲೇ ಆ ಜೂಜುಕೋರರನ್ನ ಮಾಡಿದ್ದಾರೆ. ಕೋಳಿಗಳನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಬೈಕ್ಗಳ ಜೊತೆಗೆ ಕೋಳಿಗಳನ್ನ ಕೂಡ ಎತ್ಕೊಂಡ್ಬಂದು ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವನ ಅಕ್ಕ ನನ್ಗೆ ಶಾರ್ಟ್ ಆಗ್ತಾ ಇದೆ. ಕೋಳಿ ಮಗ ಚಿನ್ನ, ನಿನ್ನ ಅಮ್ಮನ ಚಿನ್ನ. ಮಗ ನೀ ಎಂತ ಕೆಲಸ ಮಾಡ್ತಿ? ನಾನು ಸರ್ಜನ್. ಸರೋಜಿನಿ ಸರ್ಜನ್ ಹಂಗಂದ್ರೆ ಅಂತ? ಹಂಗಂದ್ರೆ ನಮ್ದು ಹೊಲಿಗೆ ಹಾಕೋದ್ ಕೆಲ್ಸ. ನಾನ್ ಬ್ಲೌಸ್ ನೀ ಹರ್ಜೋಗತ್ತ ಹೊಲ್ಕೊಡ್ತೀಯ? ಕಾಲೇಜ್ ಮುಂದೆ ಏನ್ ಮಾಡ್ತಾ ಇದೀರಾ? ಕ್ಲಾಸ್ಗೆ ಹೋಗಿಲ್ವಾ ನೀವು? ಕಾಲೇಜಲ್ಲಿ ಅರಳಿದ ಪಾಯಿಂಟ್. ನೀವ್ ಯಾವ ಸ್ಟ್ಯಾಂಡರ್ಡ್? LKG. ಮೊದಲನೇ ಲವ್ಗೂ 2ನೇ ಲವ್ಗೂ ಏನ್ ಡಿಫರೆನ್ಸ್? ಹುಡುಗಿ ನಮ್ಮ ಸಿಂಗಲ್ ಸರ್ ಇಲ್ಲ ಮಿಂಗಲ್ ಆಗ್ತೀರಾ? ಯಾರು ಇವನು? ಅಂದ್ರೆ ನೀವು ಹುಟ್ಟದಾಗಿಂದನೂ ಸಿಂಗಲ್, ಬೈ ಬರ್ತ್ ಸಿಂಗಲ್. ನೀವು ಇವಾಗ ರೆಡಿ ಟು ಮಿಂಗಲ್ ಚೆನ್ನಾಗಿ ತೆಳ್ಳಿಗೆ ಬೆಳ್ಳಿಗಿರ್ಬೇಕು ಅಂತ ಹುಡುಗಿರನ್ನ ಪಟಾಯಿಸ್ಬೇಕು. ನಮ್ಮಂತವ್ರನ್ನ ಪಟಾಯಿಸಿದ್ರೆ ಬೇಸ್ಟ್ ಅಲ್ಲ. ಅಕ್ಕಂದರ ಗಣಪ್ಪ ಹಾಳಾಗೋಯ್ತು. ಆಸೆ ಪಟ್ಟಿಲ್ಲ, ಅವಳು ತುಂಬಾ ಒಳ್ಳೆಯವಳು. ನೀವಿಲ್ಲ ಅಂದ್ರೆ ಅವಳು ಕೊನೆವರೆಗೂ ಹಾಗೆ ಇದ್ಬಿಡ್ತಾಳೆ. ನಿನ್ ವಯಸ್ಸು ಇದೆಲ್ಲ ಮಾತಾಡಬಾರ್ದು, ಹೋಗು. ಹಾಗಾದ್ರೆ ನಮ್ಮ ಅಜ್ಜಿನ ಮಾತಾಡಕ್ ಕಳಿಸ್ಲ? ಅಯ್ಯಪ್ಪ, ಏನಮ್ಮ ನೀನು ಸೀತಮ್ಮ ಅಂತ ಹೆಸರು ಕಂಡು ಒಳ್ಳೆ ಸೂರ್ಪನ ಕಿತ್ತರ ಆಡ್ತಾ ಇದೀಯ. ಕೊಡೋಣ ನನ್ನ ಐಫೋನು. ಏನ್ ಜನ ನೀವು ಐಫೋನ್ಗೋಸ್ಕರ ನಮ್ಮ ಅಮ್ಮನ್ನೇ ಮಾರ್ಬಿಟ್ರಿ? ಅಣ್ಣ ಐಫೋನ್ ಚಾರ್ಜರು.
ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ ಕಬ್ಜಾ ಕಾರಣ. ರೀಸೆಂಟ್ ಆಗಿ ಒಂದು ನ್ಯೂಸ್ ಚಾನಲ್ ಪ್ರೋಗ್ರಾಮ್ ಗೆ ನಾನು ಹೋಗಿದ್ದೆ. ಅಲ್ಲಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅಲ್ಲಿದ್ದ ಆಂಕರ್ ನನಗೆ ಲಾಜಿಕಲ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಅವರು ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೆ ಅವರಿಗೆ ಲಾಜಿಕಲ್ ಆಗಿ ಪ್ರಶ್ನೆ ಕೇಳೋ ಅಧಿಕಾರ ಯಾರು ಕೊಟ್ಟರೋ ಗೊತ್ತಿಲ್ಲ. ಈ ದೌರ್ಜನ್ಯದ ವಿರುದ್ಧ ಗೋವಾವರೆಗೂ ನಾನು ಪಾದಯಾತ್ರೆ ಮಾಡ್ತೀನಿ. ಇದ್ರ ಜೊತೆಗೆ ನಿಯತ್ತಾಗಿ ನ್ಯಾಯವಾಗಿ ಕಷ್ಟಪಟ್ಟು ದುಡಿತಾ ಇರೋ, ಕೈಲಾಗ್ದಿರೋ ನಾಮರ್ದ ನನ್ನ ಮಕ್ಕಳು, ಮನೆ ಜವಾಬ್ದಾರಿ ನೋಡ್ಕೊಂತಿರೋ ಅಂತ ಶೆಡ್ ನನ್ನ ಮಕ್ಕಳು ನನ್ನ ವಿರುದ್ಧ ಬಂದು ಕಮೆಂಟ್ ಆಗ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಕಬ್ಜಾ ಇದನ್ನ ಲೈಕ್ಸ್, ವ್ಯೂಸ್, ಫಾಲೋವರ್ಸ್ಗೋಸ್ಕರ ಮಾಡ್ತೀರಾ ಅಂತ. ಇಂಥವ್ರಿಗೆಲ್ಲ ನಾನು ಹೇಳೋದು ಒಂದೇ ಆಳ, ನಾನು ಮರ್ಡರ್ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ. ನಾನು ಮಾಡಿರೋದು ಈ ವಿಷಯ ಟ್ರೆಂಡಿಂಗ್ ಇದೆ ಅಂತ ಇದ್ರ ಬಗ್ಗೆ ಗೊತ್ತಿಲ್ಲದೆ ಒಂದು 8 ಮಾತಾಡಿರ್ಬೋದು ಅಷ್ಟೇ. ಅಣ್ಣ ಇದರಿಂದ ಹೆಚ್ಚಂದ್ರೆ ನಂತರ ಇನ್ನೂ 4 ಜನ ಇದ್ರ ಬಗ್ಗೆ ತಿಳ್ಕೊಳ್ದೆ ಟ್ರೆಂಡಿಂಗ್ ಅಲ್ಲಿ ಮಾತಾಡಿ ಆಮೇಲೆ ಕ್ವಶನ್ ಕೇಳಿದಾಗ ಪೆಪ್ಪೆ ಅಂದು ಜನ ನಿಜವಾಗ್ಲೂ ಹೋರಾಡ್ತಿರೋರು ಕೂಡ ಸೀರಿಯಸ್ ಆಗಿ ತಗೊಳ್ದೆ ಈ ಕೇಸ್ ನ ಸೈಡಿಗೆ ಹಾಕ್ಬೋದು. ಪಬ್ಲಿಕ್ ಡೊಮೈನ್ ಇಂದಾನೆ ಈ ಕೇಸ್ ಸೈಡಿಗೆ ಹೋಗ್ಬೋದು. ಇನ್ನೂ ಹೆಚ್ಚಂತ ಹೇಳಿದ್ರೆ ನಿಜವಾಗ್ಲೂ ಕೊಲೆ ಮಾಡಿದವರು ಸಾಯೋವರೆಗೂ ಹೊರಗಡೆ ಓಡಾಡ್ಕೊಂಡು ಆರಾಮಾಗಿರ್ಬೋದು. ಬಿಟ್ರೆ ಇನ್ ಯಾವುದೇ ರೀತಿ ನೆಗೆಟಿವ್ ಎಫೆಕ್ಟ್ ಗಳು ನಾನು ಮಾಡಿರೋ ಕೆಲಸದಿಂದ ನನಗೆ ಕಾಣಿಸ್ತಾ ಇಲ್ಲ ಅಣ್ಣ. ಇಷ್ಟೆಲ್ಲ ಆದ್ರೂ ಹೇಳ್ತೀನಣ್ಣ, ನೀವು ಕೂಡ ಅರ್ಧಂಬರ್ಧ ಈ ಕೇಸ್ ಬಗ್ಗೆ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲ ಸೇರಿ ಈ ಕೇಸ್ ನ ಮುಂಡ ಮುಚ್ಚೋಣ. ಎಲ್ಲ ಹೇಳ್ತೀರಾ ಕಬ್ಜಾ ಟ್ರೆಂಡ್ ಇರೋದ್ರ ಬಗ್ಗೆ ವಿಡಿಯೋ ಮಾಡ್ತೀಯ, ಕಬ್ಜಾ ಟ್ರೆಂಡ್ ಇರೋದ್ರ ಬಗ್ಗೆ ವಿಡಿಯೋ ಮಾಡ್ತೀಯ ಅಂತ. ನಿಜವಾದ ಕಂಟೆಂಟ್ ಬರೆಯೋಷ್ಟರಲ್ಲಿ ತಿಕ್ಕ ಹರಿದು ಊರ್ ಬಾಗ್ಲಾಗಿರುತ್ತಣ. ಅದಕ್ಕೆ ತಿಕ್ಕ ಹರ್ಕೊಳ್ಳೋ ಬದ್ದು ತಿಕ್ಕ ಕೊಡೋದೇ ಬೆಸ್ಟ್ ಅನ್ಸ್ತು. ಅದಕ್ಕೆ ಕಬ್ಜಾ ಮಾತು ಕೊಟ್ರೆ ತಿಕ್ಕ ಕೊಟ್ಟಂಗೆ ಅನ್ನೋದು. ಇದೇ ರೀತಿ ನಾನು ಮಾಡೋ ಮನೆ ಹಾಲ್ ಕೆಲಸಕ್ಕೆಲ್ಲ ಇನ್ನೂ ಸಪೋರ್ಟ್ ಮಾಡ್ತಾರೆ. ಬಾಯ್, ಲವ್ ಯು. ಎದಿರೆ ಮಾನಿ ಮಾನವ ಅಣ್ಣ ಏನಾಯ್ತಣ್ಣ? ನಮ್ ದೊಡ್ಡಪ್ಪನ ಮಗಳಿಗೆ ಗಂಡ್ ಮಗು ಆಯ್ತಣ್ಣ. ನಿನ್ ಅಕ್ಕನ್ ನಾವು ನಿಂಗೆ ಹೇಳ್ಕೊಟ್ಟಿದ್ದೇನು, ನೀನ್ ಮಾಡ್ತಾ ಇರೋದೇನು? ಸಾರಿ ಅಣ್ಣ, ಈ ಸಲ ಕ್ಲೀನ್ ಆಗಿ ಮಾಡ್ತೀನಿ ಪಕ್ಕ. ಅಣ್ಣ ಏನಾಯ್ತಣ್ಣ? ಪ್ರಜ್ವಲ್ ರೇವಣ್ಣಂಗೆ ಜೀವಾವಧಿ ಶಿಕ್ಷೆ ಆಯ್ತಣ್ಣ. ನಿನ್ ಅಕ್ಕನ್ ನಾವು ಅದನ್ನ ನ್ಯೂಸ್ ನೋಡಿದೀವಿ, ನೀನೇನ್ ಹೇಳೋದು ನಮ್ ಶಾಲೆ? ಸಾರಿ ಅಣ್ಣ, ಈ ಸಲ 100% ಮಾಡೇ ಮಾಡ್ತೀನಿ. ಹೋಗೋಣ. ಮಚ್ಚೋ, ಈ ಸಲ ಏನಾಯ್ತಣ್ಣ ಅಂತ ಕೇಳೋದು ಬೇಡ, ಡೈರೆಕ್ಟ್ ಪೆಟ್ರೋಲ್ ಕೊಟ್ಬಿಡೋಣ. ಓಕೆ ಅಣ್ಣ, ಪೆಟ್ರೋಲ್ ಬೇಕಾ ಅಣ್ಣ? ಬೇಡ ಅಣ್ಣ, ನೀವಿಬ್ರೆ ತಿಕ್ಕಿಡ್ಕೊಳ್ಳಿ. ಮನೋಜ್ ಎಂಬ ಯುವಕ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಪೀಸ್ ಎಂಬ ಪದದ ಅರ್ಥ ಕೇಳಿದ್ದಕ್ಕೆ ಇದ್ರೆ ಅವನಮ್ಮ ನೆಮ್ಮದಿಯಾಗಿ ಇರಬೇಕು ಎಂದು ಬರೆದಿದ್ದಾನೆ. ಬರೀ ಕ್ವಶನ್ ಬರ್ಬಿಟ್ಟು ಬಂದಿದ್ಯಾ? ಬರೀ ಕ್ವಶನ್ ಆನ್ಸರ್ ಯಾರು ಬರೀಬೇಕು? ಆನ್ಸರ್ ಅವ್ರೇ ಬರ್ಕೊಂತಾರೆ ಬಿಡಿ. ಬ್ರೋ, ನೀವೇನಕ್ಕೆ ಇಷ್ಟ ಕುಡಿತೀರಾ ಬ್ರೋ? ನಾವು ಕುಡಿದ್ರೆ ಮನೆ ಹಾಳಾಯ್ತದೆ, ನಾವು ಕುಡಿದ್ರೆ ಹೋದ್ರೆ ದೇಶ ಹಾಳಾಯ್ತದೆ. ನಮ್ಗೆ ಮನೆಗಿಂತ ದೇಶನೇ ಮುಖ್ಯ. In the count of 1, 2, 3, you have to make a cute face. Ready? 1, 2, 3. ನಿಮಗೆ ಗರ್ಲ್ಸ್ ಫ್ರೆಂಡ್ಸ್ ಇದ್ದಾರಾ? ಹಂಗೇನಿಲ್ಲ, ಬಟ್ ಮಾಮೂಲಿ ಫ್ರೆಂಡ್ಸ್. ಯಾರಿಗಾರ ಒಬ್ರಿಗೆ ಕಾಲ್ ಮಾಡ್ಬಿಟ್ಟು ನೀನಂದ್ರೆ ನಂಗೆ ರಶ್ ಅಂತ ಹೇಳಿ. ಹೌದಾ? ನಂಬರ್ ಇಲ್ಲ ಯಾರ್ದು. ಬಂಗಾರ ರೇಟ್ ಕಡಿಮೆ ಆದ ಮೇಲೆ ಮೊದಲು ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಮಮ್ಮಿ ನನ್ಗೆ 4 ತಿಂಗಳು ಮಾಡ್ಬಿಟ್ಟು ಓಡೋಗ್ಬಿಟ್ಟಾನೆ ಮಮ್ಮಿ. ಮನು ಎಲ್ಲೋ ಬಿಟ್ಟಾನೆ ಗೊತ್ತಿಲ್ಲ ಮಮ್ಮಿ, ಅಡ್ರೆಸ್ ಸಿಗ್ತಾ ಇಲ್ಲ. ಗಂಗಕ್ಕ ನಿನ್ನೂ ಸಿಕ್ಕದ ಮಾತಾಡೋದ್ರ ಬಗ್ಗೆ ನೀನು ಶುರು करते हैं. ಪುಣ್ಯ ಇಂಥವರೆಲ್ಲ ನಮ್ಮೂರಲ್ಲಿ ಇಲ್ಲ. ಉಚ್ಮುಂಡೆ ನಿಮ್ ಬಾಯಿಗೆ ಇಕ್ಕ ನನ್ನ 2 ಕಣ್ಣು ಮಾರಿ ಬಿಡ್ತೀನಿ ಈಗ್ಲೇ. ಬೀದಿ ನಾಯಿ ಹಿಡಿಯೋರಿಗೆ ಕಾಲ್ ಮಾಡಬೇಕು.